ನೀನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ. ನನ್ನ ಅಪ್ಪ ಇಲ್ಲಿದ್ದಾರೆ, ಹೇಳೋ. ಅಗ್ನಿ, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ನಿನ್ನೆ ಕೇಳ್ತಿರೋದು, ಹೇಳೋ. ಏನದು ಶಬ್ದ? ನಾನೇ ಅಪ್ಪ, ನಾನೇ ನಿಮ್ಮ ಮಗ ವೇದಾಂತ್ ವಸಿಷ್ಠ. ಅಪ್ಪ ಅಪ್ಪ, ನಿಮ್ಮನ್ನು ಮೊದಲನೇ ಸಲ ಸಂಪಿಗೆಪುರದಾಗ ನೋಡಿದಾಗಲೇ ನನ್ನ ಮನಸ್ಸಲ್ಲಿ ಏನೋ ಒಂದು ಕಳವಳ. ಮುಖದಲ್ಲಿರೋ ಕಾಂತಿ ನೋಡಿ ನನಗೆ ಇವ್ರು ಗೊತ್ತು ಅಂತ ನನ್ನ ಮನಸ್ಸು 1000 ಸಲ ಹೋಗಿ ಹೇಳ್ತಿತ್ತು. ನೀವೇ ನನ್ನ ಅಪ್ಪ ಅಂತ ಗೊತ್ತಾದಾಗ ನನ್ನ ಖುಷಿ, ಕನ್ಫ್ಯೂಷನ್, ಕೋಪ ಎಲ್ಲ ಒಟ್ಟೊಟ್ಟಿಗೆ 1000 ಎಮೋಷನ್ಸ್ ಒಟ್ಟಿಗೆ ಫೀಲ್ ಆಗ್ತಿತ್ತು. ಅಷ್ಟಿದೆ ನಾನು ನಿಮ್ಮನ್ನ ಅಪ್ಪಾಜಿ ಅಂತ ಕರೀಲಿಲ್ಲಪ್ಪ. ಅಪ್ಪ ಪ್ಲೀಸ್ ಮನೆಗೆ ಬನ್ನಿ ಅಪ್ಪ. ಈ ಅಗ್ನಿ ನೀವು ಅನ್ಕೊಂಡಾಗ ಒಳ್ಳೆಯವನಲ್ಲಪ್ಪ. ನಮ್ಮ ಫ್ಯಾಮಿಲಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾನಂತ ನಿಮಗೆ ಗೊತ್ತಿಲ್ಲ. ಪ್ಲೀಸ್ ಅಪ್ಪ ಮನೆಗೆ ಬನ್ನಿ ಅಪ್ಪ. ಆದ್ಯ, ಧ್ರುವ, ಸುಹಾಸಿನಿ ಅಮ್ಮ, ವೈಜಯಂತಿ ಅಮ್ಮ ಎಲ್ಲರೂ ಇದ್ದಾರೆ. ಅಪ್ಪ ಪ್ಲೀಸ್ ಬನ್ನಿ ಅಪ್ಪ. ನೀವು ಬದುಕಿದ್ದೀರ ಅಂತ ನಾನು ಎಲ್ಲರಿಗೂ ಹೇಳಬೇಕು, ನಾನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು. 25 ವರ್ಷಗಳಿಂದ ನಿಮ್ಮನ್ನು ನೋಡಿದೆ. ನಿಮ್ಮ ಪ್ರೀತಿ ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಅನಾಥರ ಬದುಕ್ತಿದ್ದೀವಿ ಅಪ್ಪಾಜಿ. ಕೈ ಮುಗಿತೇನೆ, ಪ್ಲೀಸ್ ಮನೆಗೆ ಬನ್ನಿ ಅಪ್ಪಾಜಿ. ಇವ್ನು ಒಳ್ಳೆ ಮನುಷ್ಯ ಅಲ್ಲ, ಇವನ್ ಜೊತೆ ನೀವು ಇರಬೇಡಿ. ಪ್ಲೀಸ್ ಮನೆಗೆ ಬನ್ನಿ ಅಪ್ಪಾಜಿ. ಅಪ್ಪಾಜಿ ಪ್ಲೀಸ್ ಮನೆಗೆ ಬನ್ನಿ. ಯಾಕಪ್ಪ ನಿದ್ದೆ ಬಂದಿಲ್ವಾ ನಿಂಗೆ? ಯಾಕಪ್ಪ ಇನ್ನೂ ಎದ್ದಿದ್ಯಾ? ಅತಿ ಏನ್ ಮಾಡ್ತಾ ಇದ್ದೆ ನಾನು ರಾಜ್ಕುಮಾರ? ಇನ್ನೂ ಮಲ್ಗಿಲ್ಲ ಅಮ್ಮ. ಹೌದಾ, ಸರಿ ನಡಿ, ಅಂಟ್ನುಂಡೆ ಮಾಡಿದ್ದೀನಿ, ತಿನ್ನು ಬಾ. ಪಾಪನ್ ಕೊಡು. ಅಮ್ಮ ನಂಗೆ ಬೇಡ ಅಮ್ಮ. ಆರ್ತಿ, ಹೆರಿಗೆ ಆದ್ಮೇಲೆ ನಿಶಕ್ತಿಯಾಗಿರುತ್ತೆ, ಅದಕ್ಕೆ ಬಾಣಂತಿಯರು ಅಂಟ್ನುಂಡೆ ತಿನ್ಬೇಕು. ಹಠ ಮಾಡ್ಬೇಡಪ್ಪ. ಅಮ್ಮ ಪ್ಲೀಸ್, ನನಗೆ ಬೇಡ ಅಂತ ಹೇಳ್ದೆ ಅಲ್ವಾ? ನಾನು ಆಮೇಲೆ ತಿಂತೀನಮ್ಮ. ಏಯ್, ನನಗೆ ಗೊತ್ತು ನೀನೇನು ಮಾಡ್ತೀಯ ಅಂತ. ನಾನು ಹೋದ್ಮೇಲೆ ಅದನ್ನು ಎತ್ತಿಟ್ಬಿಡ್ತೀಯ, ನೀನು ತಿನ್ನಲ್ಲ. ಅದಕ್ಕೆ ನೀನು ನನ್ನ ಮುಂದೆನೇ ತಿನ್ನಬೇಕು. ಬಾ. ಅಮ್ಮ ನಾನೀಗ ಒಂದು ಮಗುವಿನ ತಾಯಿ, ನಾನು ಇನ್ನೂ ಚಿಕ್ಕ ಮಗು ಥರನೇ ನೋಡ್ತೀಯಲ್ಲ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ನೀವುಗಳು ನಮಗೆ ಮಗುನೇ. ಹಠ ಮಾಡಿಬಿಟ್ಟ ಪುಟ್ಟ. ಇಲ್ಲಿಗೆ ತಂದು ಕೊಡ್ಲಾ? ಬೇಡ ಅಮ್ಮ, ನಾನೇ ಬರ್ತೀನಿ. ಸರಿ, ಹಾಗಿದ್ರೆ ನನ್ನ ರಾಜ್ಕುಮಾರನ್ ನನ್ನ ಕೈ ಕೊಡು, ನೀನು ಬಾ. ಅಲ್ಲಲ್ಲ ನನ್ನ ರಾಜಕುಮಾರ.
ಬಂಗಾರಿ ನಿಮ್ಮ ಕಂದ ಒಳ್ಳೊಳ್ಳೊಳ್ಳೋ. ಆರ್ತಿ, ಹಾಂ ಬಂದೆ. ಹೊಡಿ ಹೊಡಿ. ನಮ್ಮ ಕನ್ನಡದವ್ರು ಸಿನಿಮಾ ಮಾಡ್ತಾರೆ, ಪ್ರತಿಯೊಂದು ಸಿನಿಮಾನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇರುತ್ತೆ. ಇನ್ನು ಕೆಲವರು ಸಿನಿಮಾ ಮಾಡ್ತಾರೆ, ಟ್ರೈಲರ್ ಮಾತ್ರ ಪ್ಯಾನ್ ಇಂಡಿಯಾ ಥರ ಇರುತ್ತೆ, ಸಿನಿಮಾ ಸೀರಿಯಲ್ಗಿನ್ನ ವರ್ಸ್ಟ್ ಆಗಿರುತ್ತೆ. ಸಾರ್ಥಕ್, ಹಾಯ್ ಸಾರ್ಥಕ್. ಓಹ್ ಆದ್ಯ, ಯಾವಾಗ ಬಂದೆ? ನೀನು ಬಂದಿದ್ದು ನಾನು ನೋಡಲೇ ಇಲ್ಲ. ಏನಪ್ಪ ಈ ನಡುವೆ ನೀನು ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ್ಯ. ಏನಕ್ಕೆ ಹೆವಿ ಬಿಲ್ಡಪ್ಪು? ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ವಾ? ಇದು ರೆಸ್ಪೆಕ್ಟ್ ಅಲ್ಲ, ಸೆಲ್ಫ್ ಡಿಫೆನ್ಸ್. ಸೆಲ್ಫ್ ಡಿಫೆನ್ಸಾ? ಏನು? ಅದು ಈ ಭಯಂಕರ ಹೆಂಡತಿರಿಂದ ಸ್ವಲ್ಪ ದೂರ ಇರುವಂತ ನನಗೆ ಯಾರೋ ದೊಡ್ಡವ್ರು ಹೇಳ್ಕೊಟ್ರು, ಅದಕ್ಕೆ ಸೆಲ್ಫ್ ಡಿಫೆನ್ಸ್. ಇದಕ್ಕೆಲ್ಲ ಸೆಲ್ಫ್ ಡಿಫೆನ್ಸು ಅಂತ ಹೇಳಲ್ಲ, ಸರೆಂಡರ್ ಆಗೋದು ಅಂತ ಅಂತಾರೆ. ಹಾಂ, ಮದುವೆ ಆದಾಗಲೇ ನಾನು ಸರೆಂಡರ್ ಆಗೋದ್ನಲ್ಲ. ಏನಂಗಂದ್ರೆ? ಅಂದರೆ ನಿನ್ನ ಪ್ರೀತಿಗೆ ಸರೆಂಡರ್ ಆದೆ ಅಂದೆ. ಪ್ರೀತಿ ಅಂತೆ, ಪ್ರೀತಿ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿಮ್ಗೆ. ಸ್ವಲ್ಪ ಧ್ರುವ ರೀತಿನ ನೋಡ್ಕೊಂಡು ಕಲ್ತ್ಕೊಳ್ಳಿ. ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಹಲೋ ಅವ್ರ ಬಗ್ಗೆ ಎಲ್ಲ ನೀನು ಮಾತಾಡ್ಬೇಡ. ಅವ್ರು ಹೋಗಿರೋದು ರಾಜಣ್ಣನ ಟ್ರೀಟ್ಮೆಂಟ್ಗೆ. ಅಲ್ಲಿಂದಾನೆ ಫೋಟೋ ಕಳ್ಸಿದ್ದಾರೆ, ಎಷ್ಟು ಕ್ಯೂಟಾಗಿ ಕಾಣಿಸಿದ್ದಾರೆ ಗೊತ್ತಾ? ಓ ಹೌದಾ, ಕುಡಿಲಿ. ವಾ ವಾ, ಈ ಬೆಟ್ಟ ಗುಡ್ಡ ನೇಚರ್ ಮಧ್ಯೆ ಆ ಹಾಸ್ಪಿಟ್ಲ್ ಇದೆಯಲ್ಲ, ಸೂಪರಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಹೇಳೋದು ನಿಮಗೆ ಲವ್ ಇಂದು ಎಲ್ಲಿ ಕೂಡ ಗೊತ್ತಿಲ್ಲ ಅಂತ. ನೀವು ಆ ಧ್ರುವ ಮತ್ತು ಅದಿತಿನ ಗಮನಿಸಿದ್ದೀರಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂತ? ಆ ಫೋಟೋದಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಗೊತ್ತಾ? ಕೊಡಿಲಿ. ಈ ಫೋಟೋದಲ್ಲಿ ಧ್ರುವ ನಿಂತ್ಕೊಂಡಿದ್ದಾನೆ ಅಂತಂದ್ರೆ ಅವನ್ ಫೈನಲಿ ಹುಷಾರಾಗಿದ್ದಾನೆ ಅಂತ ಅರ್ಥ. ಓ ಹೌದಲ್ಲ, ಸೂಪರ್. ಆದರೂ ನಮ್ಮ ಅದಿತಿ ಪಟ್ಟಿರೋ ಕಷ್ಟಕ್ಕೆ ಫಲ ಸಿಕ್ತು. ನಮ್ಮ ಶತ್ರುಗೂ ಬೇಡ ಈ ಕಷ್ಟ. ಪಾಪ ನಮ್ಮ ಅದಿತಿ ಧ್ರುವಂಗೋಸ್ಕರ ಅವಳ ಜೀವನ ಮುಡುಪಾಗಿಟ್ಟಿದ್ದಾಳೆ. ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದಮೇಲೆ ಲೇ ಲಡಾಖ, ಮನಾಲಿನ ಇಲ್ಲಾಂದ್ರೆ ಏನಾದ್ರು ದೂರ ಹನಿಮೂನಿಗೆ ಹೋಗ್ಬೇಕು ಅಂತೇಳಿ ಆಸೆ ಇರುತ್ತೆ. ಅದೇ ನಮ್ಮ ಅದಿತಿ ಧ್ರುವನ ಕರ್ಕೊಂಡು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿದ್ದಾಳೆ. ದಿನ ರಾತ್ರಿ ಅಂತ ನೋಡ್ದೆ ಅವನ್ ಸೇವೆ ಮಾಡಿ ಧ್ರುವನ ತನ್ನ ಕಾಲ್ಮೇಲೆ ತಾನು ನಿಂತ್ಕೊಳ್ಳೋಕೆ ಮಾಡಿದಾಳೆ. ಇದೇ ಅಲ್ವಾ ನಿಜವಾದ ಪ್ರೀತಿ ಅಂತಂದ್ರೆ? ನಿಜಕ್ಕೂ ಧ್ರುವ ತುಂಬಾ ಪುಣ್ಯ ಮಾಡಿದ್ದ. ಅಪ್ಪಾಜಿ, ನಾನು ಒಂದು ನಿಮಿಷ. ನೀನೇನಾದರೂ ಹೇಳೋದಕ್ಕೆ ಮುಂಚೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಪ್ಲೀಸ್ ನನ್ನ ಮಾತು. ಪ್ಲೀಸ್. ಮೊದಲು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೋಡಿ, ಇವರು ಅಗ್ನಿ ಅಂತ ನನಗೆ ತುಂಬ ಬೇಕಾದವರು. ಯಾವುದೇ ಕಾರಣಕ್ಕೂ ನೀವು ಇವ್ರಿಗೆ ತೊಂದರೆ ಕೊಡಬಾರ್ದು. ಅರ್ಥ ಆಯ್ತಾ? ಅವ್ರನ್ನ ಎದುರಾಕೊಳ್ಳೋದು ಒಂದೇ, ನನ್ನನ್ನು ಎದುರಾಕೊಳ್ಳೋದು ಒಂದೇ. ಇನ್ನೊಂದ್ಸಲ ಇವ್ರ ವಿಚಾರಕ್ಕೆ ಬಂದರೆ, ಇವ್ರಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ. ಹಾಗೊಂದು ವೇಳೆ ಆದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ. ನಾನು ಹೇಳು, ನನ್ನ ಮಾತು ಕೇಳಿ ಅಪ್ಪಾಜಿ. ಹೆಸರು ಹೇಳಿ. ನನಗೆ ನೀವು ನನ್ನ ಅಪ್ಪಾಜಿ ಅಂತ ಕರೆಯೋದು ಇಷ್ಟ ಆಗಲ್ಲ. ಅಲ್ಲ ಪ್ಲೀಸ್ ನನ್ನ ಮಾತು. ಅರ್ಥ ಆಗಲ್ವ ನಿಮಗೆ? ನನಗೆ ನಿಮ್ಮ ಹತ್ರ ಮಾತಾಡೋದು ಇಷ್ಟ ಆಗಲ್ಲ. ಅರ್ಥ ಮಾಡ್ಕೋ.
ಅದೆಲ್ಲ ಓಕೆ, ಟ್ರೀಟ್ಮೆಂಟ್ ಹೇಗೆ ನಡೀತಿದೆಯಂತೆ? ಅವ್ರು ಆಲ್ರೆಡಿ ಹೋಗಿ 1 ತಿಂಗಳಾಯ್ತಲ್ವಾ? ಟ್ರೀಟ್ಮೆಂಟ್ ಎಲ್ಲ ಮುಗೀತಂತೆ, ಅವರಿಬ್ರು ನಾಳೆ ವಾಪಸ್ ಮನೆಗೆ ಬರ್ತಾ ಇದಾರಂತೆ. ಓ ಹೌದಾ, ಸೂಪರ್ ಸೂಪರ್. ಅಂತ ಇಂತೂ ನಮ್ಮ ರಾಜಣ್ಣ ರೊಚ್ಚಿಗಿದ್ದ. ಓಹೋ, ಏನು ಸಾರ್ಥಕ್ ಅವರು, ನಮ್ಮ ಅತ್ತಿಗೆ ಅವರು, ಏನ್ ಸಮಾಚಾರ? ಅದು ಏನಿಲ್ಲ ಅಮ್ಮ, ನಮ್ಮ ರಾಜಣ್ಣ ಮತ್ತೆ ಅದಿತಿ ನಾಳೆ ಟ್ರೀಟ್ಮೆಂಟಿಂದ ವಾಪಸ್ ಬರ್ತಿದಾರಂತೆ. ಹೌದಾ, ಸೂಪರ್. ಅಲ್ಲ, ನಾನು ಅವಳಿಗೆ ಮೊನ್ನೆ ತಾನೇ ಫೋನ್ ಮಾಡಿದ್ನಲ್ಲ, ಏನು ಹೇಳಲೇ ಇಲ್ಲ? ಇಲ್ಲ ಅಮ್ಮು, ಅದು ಸಡನ್ ಆಗಿ ಡಿಸೈಡ್ ಆಯ್ತಂತೆ. ಧ್ರುವ ಟ್ರೀಟ್ಮೆಂಟಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದ ಅಂತೆ. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ, ಇಲ್ಲಿ ಇದ್ದಿದ್ದು ಸಾಕು, ಇನ್ನು ಮನೆಗೆ ಕರ್ಕೊಂಡೋಗಿ ಮೆಡಿಕೇಶನ್ ಮಾಡಿ ಅಂತ. ಹಬ್ಬ, ಅಂತೂ ರಾಜಣ್ಣ ಹುಷಾರಾಗ್ತಿದಾರಲ್ವಾ, ಅಷ್ಟೇ ಸಾಕು. ಅಮ್ಮು, ಧ್ರುವ ಮತ್ತೆ ಅದಿತಿ ಒಂದು ಫೋಟೋ ಕಳಿಸಿದ್ದಾರೆ, ತಾಳು. ವಾವ್, ಸೂಪರ್ ಆಗಿದಲ್ವಾ ಅದಕ್ಕೆ? ಇವಾಗಲೇ ವೇದಾಂತನ ಮತ್ತೆ ವಿಕ್ಕಣ್ಣಂಗೆ ತೋರಿಸ್ಬೇಕು. ವಿಕ್ಕಣ್ಣ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಆದ್ಯ, ಪ್ಲೀಸ್ ಸಮಾಧಾನ ಮಾಡ್ಕೋ. ಗೊತ್ತು ಅಮ್ಮ, ಆದರೆ ಏನು ಮಾಡೋದು ಹೇಳು? ಚಿಕ್ಕ ವಯಸ್ಸಿಂದನೂ ಅಭ್ಯಾಸ. ನಾ ಸ್ವೀಟ್ ತಿಂದರೆ ನಾನು ಅರ್ಧ ತಿಂದು ಇನ್ನರ್ಧ ವಿಕ್ಕಣ್ಣಂಗೆ ತಿನ್ನಿಸ್ಬೇಕಿತ್ತು. ಒಂದು ಸಾಂಗ್ ಕೇಳಿದ್ರು ಅಷ್ಟೆ, ಹಠ ಮಾಡಿ ಆದರೂ ವಿಕ್ಕಣ್ಣಂಗೆ ಕೇಳಿಸ್ತಿದ್ದೆ. ನನ್ನ ದುಃಖ, ಸಂತೋಷ, ಫೀಲಿಂಗ್ಸ್ ಎಲ್ಲದನ್ನು ಅವನ ಹತ್ರ ಶೇರ್ ಮಾಡ್ತಾ ಇದ್ದೆ. ಅದಕ್ಕೆ ಈ ಖುಷಿ ಮೂಮೆಂಟ್ ಕೂಡ ಅವನ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ನೆನ್ಪ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ ವೇದಾಂತ್? ನನಗಾಗಿರೋ ನೋವಿಗಿಂತ 1000 ಪಟ್ಟು ಜಾಸ್ತಿ ನೋವಾಗ್ತಿದೆಯಲ್ಲ. ನಿನ್ನನ್ನು ಹೀಗೆ ನೋಡ್ಬೇಕಂತಾನೆ ನಿನ್ನಪ್ಪನ ಕರೆಸಿರೋದು. ನೋವು ಕೊಡೋದು ಬರೀ ದೇಹಕ್ಕೆ ಮಾತ್ರ ಅಲ್ಲ ವೇದಾಂತ್, ಮನ್ಸಿಗೆ ಮಾಡೋ ಗಾಯ ಇದೆಯಲ್ಲ ಅದು ದೊಡ್ಡದು. ಇದು ನಿನಗೆ ಸಾಯೋವರೆಗೂ ನೆನಪಿರುತ್ತೆ. ಈ ನೋವು ನಿನಗೆ ಕಾಡ್ತಾನೆ ಇರುತ್ತೆ. ನಿನಗೆ ನೋವು ಕೊಡ್ಬೇಕಂತಾನೆ ಇಲ್ಲಿ ಕರೆಸಿದ್ದು. ನಿನ್ನಪ್ಪ ಏನು ಹೇಳಿದ್ರು ನೆನಪಿದೆಯಾ? ನನಗೆ ಏನಾದರೂ ತೊಂದರೆ ಕೊಟ್ಟರೆ ನನ್ನ ಪರವಾಗಿರ್ತೀನಿ ಅಂತ ಹೇಳಿದ್ರು ತಾನೆ. ಅಂದರೆ ನಿನಗೆ ನಿನ್ನ ತಂದೆನೇ ಶತ್ರು. ನನಗೆ ಇದೇ ಬೇಕಾಗಿತ್ತು ವೇದಾಂತ್. ನಿನ್ನ ಆಟ ಇನ್ನು ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಅಪ್ಪಾಜಿ ಸತ್ಯ ಗೊತ್ತಾಗುತ್ತೆ. ನಿನಗೆ ಆಮೇಲೆ ಕತೆ ಕಾಣಿಸ್ತು. ವೇದಾಂತ್, ನನ್ನ ಮಾತಿನ್ನೂ ಪೂರ್ತಿ ಮುಗ್ದಿಲ್ಲ. ನಿನ್ನ ಅಪ್ಪನಿಗೆ 25 ವರ್ಷದಿಂದಿಂದು ಏನೂ ನೆನಪಿಲ್ಲ. ನೀನಾಗಲಿ ನಿನ್ನ ಮನೆಯವರಾಗಲಿ ಯಾರೂ ನೆನಪಿಲ್ಲ. ನೀವು ಬಿಡಿ, ಅವ್ರು ಯಾರಂತ ಅವ್ರಿಗೂ ನೆನಪಿಲ್ಲ. ಏನು ಮಾಡ್ತೀರಾ ಮಿಸ್ಟರ್ ವೇದಾಂತ್?
ನಿಮ್ಮಪ್ಪ ಈಗ ನನ್ನ ಮುಷ್ಟಿನಲ್ಲಿದ್ದಾರೆ. ನಾನು ನಿಂತ್ಕೊ ಅಂದರೆ ನಿಂತ್ಕೊತಾರೆ, ಕೂತ್ಕೊ ಅಂದರೆ ಕೂತ್ಕೊತಾರೆ. ನಾನು ಏನು ಹೇಳಿದ್ರು ಮಾಡ್ತಾರೆ. ಅವರೀಗ ದ ಗ್ರೇಟ್ ಜಸ್ಟಿಸ್ ಸೂರ್ಯನಾರಾಯಣ ವಶಿಷ್ಠ ಅಲ್ಲ, ನನ್ನ ಕಂಟ್ರೋಲಲ್ಲಿರೋ ನಾರಾಯಣ ಅಷ್ಟೇ. ನಮ್ಮ ನೋವನ್ನ ನಾವೇ ನುಡ್ಕೋಬೇಕು. ನಿನ್ನ ಹತ್ರ ಪ್ರಯೋಜನ ಇಲ್ಲ. ಸಣ್ಣ ಖುಷಿನೂ ಸೆಲೆಬ್ರೇಟ್ ಮಾಡ್ಬೇಕದಕ್ಕೆ. ಧ್ರುವ ಮತ್ತೆ ಅದಿತಿ ಮನೆಗೆ ಬರ್ತಿದ್ದಾರಲ್ವಾ, ಅಳ್ಬೇಡಿ, ಈಗ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಇಕ್ಕೆ ಬಾಬಾ ಎಲ್ಲಿಗೂ ಹೋಗಿಲ್ಲ. ಅದಕ್ಕೆ ಮತ್ತೆ ಹುಟ್ಟು ಬಂದಿದ್ದಾರೆ. ಪ್ಲೀಸ್ ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿನ್ನ ಯೋಗ್ಯತೆ ಇಷ್ಟೇ ಮಿಸ್ಟರ್ ವೇದಾಂತ್. ನಿನ್ನಪ್ಪ ನಿನಗೆ ಯಾವತ್ತೂ ಸಿಗಲ್ಲ. ಸಿಗೋದಕ್ಕೆ ನಾನು ಬಿಡೋದು ಇಲ್ಲ. ಅಗ್ನಿ, ನಿನಗೆ ಹಾವು ಏಣಿ ಆಟ ಗೊತ್ತಾ? ಗೊತ್ತು. ಇವತ್ತು ಹಾವು ನುಂಗಿ ನಾನು ಮತ್ತೆ ಒಂದೇ ಮನೆಗೆ ಬಂದಿರ್ಬೋದು, ಆದರೆ ಮತ್ತೆ ದಾಳ ಹಾಕಿ ಆಗ್ತೀನಿ. ಏಣಿ ಏರಿ ಮೇಲ್ಗಡೆ ಬಂದೇ ಬರ್ತೀನಿ. ನೋಡ್ತೀನಿ, ನಿನ್ನ ಮುಂದೆ ಅಪ್ಪಾಜಿನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ನಿನ್ನ ಭ್ರಮೆ ಕೂಡ ತುಂಬ ಚೆನ್ನಾಗಿದೆ ವೇದಾಂತ್. ಭ್ರಮೆ ಅಲ್ವೋ ಫೂಲ್, ವಾಸ್ತವ. ವೇದಾಂತ್, ಇನ್ನು ಮುಂದೆ ಅಸಲಿ ಆಟ ಶುರು. ವೇದ, ಯಾಕೆ ಅಪ್ಸೆಟ್ ಆಗಿದೆಯಾ? ಏನಾಯ್ತು? ವೇದಾಂತ್, ಹೋದ ಕೆಲಸ ಏನಾಯ್ತು? ಅಪ್ಪನ ಹತ್ರ ಹೆಚ್ಚಿಗೆ ಏನು ಮಾತಾಡೋದಕ್ಕೆ ಆಗ್ಲಿಲ್ಲ ಅಮೂಲ್ಯ. ಅಪ್ಪ ಜೊತೆ ನಾನು ನಿಮ್ಮ ಮಗ, ಮನೇಲಿ ಆದ್ಯ ಧ್ರುವ ಎಲ್ಲರೂ ಕಾಯ್ತಿದ್ದಾರೆ, ಮನೆಗೆ ಬನ್ನಿ ಅಂತ ಕೂಗ್ ಹೇಳ್ಬೇಕು ಅನ್ನಿಸ್ತಿತ್ತು. ಆದ್ರೆ ಅಪ್ಪಾಜಿ ನಾನು ಮಾತಾಡೋದಕ್ಕೆ ಬಿಡ್ಲಿಲ್ಲ. ನಂಗೆ ಇವತ್ತು ತುಂಬಾ ಹೆಲ್ಪ್ಲೆಸ್ ಫೀಲ್ ಆಗ್ತಿತ್ತು.